ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಡಿಕೆಶಿ ದೆಹಲಿಯತ್ತ ಪ್ರಯಾಣ, ಸಿಎಂಗೆ ಕೆಎನ್ ರಾಜಣ್ಣ ಮನೆಯಲ್ಲಿ ಔತಣ. ಕುರ್ಚಿ ಆಟದ ವೇಳೆಯಲ್ಲಿಯೇ ಔತಣಕೂಟ ಏರ್ಪಾಡಾಗಿದ್ದು ಯಾಕೆ? ಹೈಕಮಾಂಡ್ ಸೂಚನೆ ಮೇರೆಗೆ ವಜಾಗೊಂಡ ಸಚಿವರ ಮನೆಯಲ್ಲಿಯೇ ಊಟದ ಆಟ. ಏನಿದು ಸಿದ್ದು ಹೂಡಿದ ಹೊಸ ಅಸ್ತ್ರ? ರಾಜಕೀಯ ಚರ್ಚೆ ಇಲ್ಲ ಅಂದ್ರೂ ಅಲ್ಲಿ ಏನೆಲ್ಲ ನಡೆಯಲಿದೆ? ಯಾವೆಲ್ಲ ರಾಜಕೀಯ ತಂತ್ರಗಳ ಹೆಣಿಗೆಗೆ ರಾಜಣ್ಣ ನಿವಾಸ ಸಾಕ್ಷಿಯಾಗಲಿದೆ? ಇದೇ ಈ ಹೊತ್ತಿನ ವಿಶೇಷ. ಔತಣ ಕೂಟ, ಏನಿದು ಆಟ? ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಹಳೆ ಮೊಳಗಿದ ಸ್ಪಷ್ಟ ಸೂಚನೆಗಳು ಕಾಣ್ತಿವೆ. ಒಂದೊಂದು ಬಣ ಒಂದೊಂದು ಯುದ್ಧ ಹೂಡಲು ಸಜ್ಜಾಗಿವೆ. ಅದರಲ್ಲೂ ಶುಕ್ರವಾರ ಕೆಎನ್ ರಾಜಣ್ಣ ಮನೆಯಲ್ಲಿ ನಡೆಯಲಿರೋ ಔತಣ ಕೂಟ ಈಗ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ. ಕುರ್ಚಿ ಕಿತ್ತಾಟದ ಮಧ್ಯೆಯೇ ರಾಜಣ್ಣ ಮನೆಯಲ್ಲಿ ಉಣ್ಣೋಣ ಅಂತ ಸಿದ್ದು ಪಡೆ ಸೇರ್ತಿರೋದು ಯಾಕೆ? ಡಿಕೆಶಿ ದೆಹಲಿಗೆ ತೆರಳಿದ ಬೆನ್ನಲ್ಲಿಯೇ ಇಂತಹದ್ದೊಂದು ಬೆಳವಣಿಗೆ ನಡೀತಾ ಇರೋದು ಯಾಕೆ? ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾಗ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಹೋಗ್ತೇವೆ ನಾವು. ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ರಾಜಣ್ಣ ಅವ್ರು ಕರೆದಿದ್ದಾರೆ, ಹೋಗೋಣ ಅಂತ ನನ್ನನ್ನು ಕೇಳಿದ್ರು. ಹೋಗೋಣ ಅಂತೇಳಿ, ಅದರಲ್ಲೇನು ಯಾವುದೇ ರಾಜಕೀಯ ಚರ್ಚೆ ಆಗೋದಿಲ್ಲ. ನಾವು ರಾಜಕೀಯ ಡಿನ್ನರ್ ಅಂದ್ರೆ ಹೋಗಲ್ಲ. ಅವರು ಹುಟ್ಟುಹಬ್ಬ ಕರೆದಿದ್ರು ಹೋಗಿದ್ದೆ. ಸಚಿವರುಗಳು ತಮ್ಮ ಇಲಾಖೆಯನ್ನು ಕೂಡ ಮರೆತು ಬರೀ ಔತಣಕೂಟದಲ್ಲೇ ಮುಳುಗೋಗಿರ್ತಕ್ಕಂಥದ್ದು, ಮತ್ತೊಂದು ಕೂಡ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಕುಸಿದಿದೆ. ಡಿಕೆ ಶಿವಕುಮಾರ್ ನವೆಂಬರ್ ಮುಗಿಯುವಷ್ಟರಲ್ಲಿ ಸಿಎಂ ಕುರ್ಚಿ ಏರ್ಲೇಬೇಕು ಅನ್ನೋ ವಿಶ್ವಾಮಿತ್ರನ ಹಠ ತೊಟ್ಟಂತೆ ಕಾಣ್ತಿದೆ. ಹೀಗಾಗಿ ಅವರ ದೆಹಲಿ ದಂಡಯಾತ್ರೆ ಜೋರಾಗಿಯೇ ನಡೆದಿದೆ. ಪದೇ ಪದೇ ದೆಹಲಿಯತ್ತ ಡಿಸಿಎಂ ಹಾರ್ತಿದ್ದಾರೆ. ಒಂದು ಕಡೆ ಹೈಕಮಾಂಡ್ ಅಂಗಳದಲ್ಲಿ ಅವರು ಕಸರತ್ತು ನಡೆಸಿದ್ರೆ, ಈ ಕಡೆ ಸಿಎಂ ಸಿದ್ದರಾಮಯ್ಯ ಪಡೆ ಕೆಎನ್ ರಾಜಣ್ಣ ಮನೆಯಲ್ಲಿ ರಣತಂತ್ರ ಹೆಣೆಯಲು ಡೇಟ್ ಫಿಕ್ಸ್ ಮಾಡಿಕೊಂಡಿದೆ. ಶುಭ ಶುಕ್ರವಾರದಂತೆ ರಾಜಕೀಯ ತಂತ್ರ ಹೆಣಿಗೆ ಕಾರ್ಯ ಕೆಎನ್ ರಾಜಣ್ಣ ಮನೆಯಲ್ಲಿ ಶುರುವಾಗಲಿದೆ. ರಾಜಣ್ಣ ಮನೆಯಲ್ಲಿ ಉಣ್ಣೋಣ ಬಾ ಪ್ರೋಗ್ರಾಂ. ಡಿಕೆಶಿ ದೆಹಲಿಗೆ ತೆರಳುತ್ತಿದ್ದಂತೆ ಸಿದ್ದು ಗ್ಯಾಂಗ್ ಪ್ಲಾನ್. ಎಸ್, ರಾಹುಲ್ ಗಾಂಧಿ ವೋಟ್ ಚೋರಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ವಿಚಾರವಾಗಿ ಕೆಎನ್ ರಾಜಣ್ಣ ಈಗಾಗಲೇ ಸಚಿವ ಸ್ಥಾನವನ್ನ ಕಳೆದುಕೊಂಡಿದ್ದಾರೆ. ರಾಜೀನಾಮೆಗೆ ಅವಕಾಶವೂ ಕೂಡ ನೀಡದಂತೆ ಉಚ್ಚಾಟಿಸಲಾಗಿದೆ. ಈಗ ಅದೇ ಕೆಎನ್ ರಾಜಣ್ಣ ಮನೆಯಲ್ಲಿ ಔತಣ ಕೂಟ ಏರ್ಪಾಡಾಗಿದೆ. ಅದರಲ್ಲೂ ಕೆಲವು ಶಾಸಕರು, ಸಚಿವರು ಈ ಔತಣ ಕೂಟಕ್ಕೆ ಹಾಜರಾಗ್ತಿರೋದು ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ತುಮಕೂರು ವಿವಿ ನೂತನ ಕ್ಯಾಂಪಸ್ ಉದ್ಘಾಟನೆ. ಮೊದಲೇ ನಿಗದಿಯಾಗಿತ್ತು ಸಿಎಂ ತುಮಕೂರು ಭೇಟಿ. ತುಮಕೂರಿಗೆ ಸಿಎಂ ಭೇಟಿ ನೀಡುವ ಕಾರ್ಯಕ್ರಮ ಈ ಮೊದಲೇ ನಿಗದಿಯಾಗಿತ್ತು. ನವೆಂಬರ್ 7ರಂದು ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆಗಮಿಸಿ ತುಮಕೂರು ವಿವಿಯ ಹೊಸ ಕ್ಯಾಂಪಸ್ ಉದ್ಘಾಟನೆ ಮಾಡಲು ಡೇಟ್ ನಿಗದಿಯಾಗಿತ್ತು. ಹಲವು ದಿನಗಳ ಹಿಂದೆಯೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಹೇಳಿದ್ರು. ತುಮಕೂರು ವಿವಿ ನೂತನ ಕ್ಯಾಂಪಸ್ ಉದ್ಘಾಟನೆಗೆ ಸಿಎಂ ಹಾಗೂ ರಾಜ್ಯಪಾಲರು ಆಗಮಿಸಲಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸಿಎಂ, ರಾಜ್ಯಪಾಲರು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಸಂಸದರು ಪಕ್ಷಾತೀತವಾಗಿ ಭಾಗಿಯಾಗಲಿದ್ದಾರೆ ಅಂತ ಮಾಹಿತಿ ನೀಡಿದ್ರು. ಕೇವಲ ನೂತನ ಕ್ಯಾಂಪಸ್ ಉದ್ಘಾಟನೆ ಮಾತ್ರವಲ್ಲ, ಕ್ಯಾನ್ಸರ್ ಆಸ್ಪತ್ರೆಯ ಉದ್ಘಾಟನೆಯನ್ನು ಸಿಎಂ ಶುಕ್ರವಾರ ಮಾಡಲಿದ್ದಾರೆ. ಉದ್ಘಾಟನೆ ಮಾಡೋದಕ್ಕೆ 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಆ ಕ್ಯಾಂಪಸ್ ಉದ್ಘಾಟನೆ ಮಾಡಿದ ಮೇಲೆ ಅಲ್ಲಿ ಒಂದು ಸಾರ್ವಜನಿಕವಾದ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಸಂಸದರು
ಪಕ್ಷಾತೀತವಾಗಿ ಭಾಗವಹಿಸ್ತಾರೆ ಅಂಥೇಳಿ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ರಾಜಣ್ಣ ಮನೆಯಲ್ಲಿ ದಿಢೀರ್ ಔತಣಕೂಟ ಫಿಕ್ಸ್ ಆಗಿದ್ದೇಕೆ? ಕೇವಲ ಊಟ ಮಾತ್ರನಾ? ರಾಜಕೀಯ ಆಟಕ್ಕೆ ವೇದಿಕೆನಾ? ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ಭೇಟಿ ನೀಡುವ ಕಾರ್ಯಕ್ರಮ ನಿಗದಿಯಾದಾಗ ರಾಜಣ್ಣ ನಿವಾಸಕ್ಕೆ ಭೇಟಿ ನೀಡುವುದು ಹಾಗೂ ಡಿನ್ನರ್ ಮೀಟಿಂಗ್ ಬಗ್ಗೆ ಯಾವುದೇ ಉಲ್ಲೇಖವಿರಲಿಲ್ಲ. ಆದರೆ ಈಗ ದಿಢೀರ್ ಔತಣಕೂಟ ಏರ್ಪಾಡಾಗಿದೆ. ಇದು ಕೇವಲ ಊಟ ಮಾಡಿ ಕೈ ತೊಳೆದುಕೊಂಡು ಎದ್ದು ಬರುವ ಕಾರ್ಯಕ್ರಮವಾ, ಇಲ್ಲ ರಾಜಕೀಯ ಹೊಸ ಆಟಕ್ಕೆ ವೇದಿಕೆಯೊಂದು ರಾಜಣ್ಣ ನಿವಾಸದಲ್ಲಿ ಸೃಷ್ಟಿಯಾಗಲಿದೆಯಾ ಅನ್ನೋ ಅನುಮಾನ ಸದ್ಯ ಕಾಡ್ತಿವೆ. ಕಾರಣ ಭೋಜನಕೂಟದಲ್ಲಿ ಸಿದ್ದುಕೂಟ ಸೇರ್ತಿರೋ ಟೈಮಿಂಗ್ ಆಗಿದೆ. ಆದರೆ ಔತಣಕೂಟದ ಬಗ್ಗೆ ಸಚಿವ ಪರಮೇಶ್ವರ್ ಯಾವುದೇ ರಾಜಕೀಯ ಚರ್ಚೆ ಇಲ್ಲ ಅಂತಿದ್ದಾರೆ. ಮುಖ್ಯಮಂತ್ರಿಗಳು ಒಪ್ಕೊಂಡಾಗ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಹೋಗ್ತೇವೆ ನಾವು. ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಊಟಕ್ಕೆ ಹೋಗಬೇಕು, ರಾಜಣ್ಣ ಅವ್ರು ಕರೆದಿದ್ದಾರೆ ಹೋಗೋಣವಾ ಅಂತ ನನ್ನನ್ನು ಕೇಳಿದ್ರು. ಹೋಗೋಣ ಅಂತೇಳಿ. ಅದರಲ್ಲೇನು ಯಾವುದೇ ರಾಜಕೀಯ ಚರ್ಚೆ ಆಗೋದಿಲ್ಲ. ಊಟ ಮಾಡೋದು ಬರೋದು ಅಷ್ಟೇ. ಯಾರಿಗೆಲ್ಲ ಆಹ್ವಾನ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ? ಯಾರೆಲ್ಲ ಸವಿಯಲಿದ್ದಾರೆ ಮಾಜಿ ಸಚಿವರ ಔತಣ? ಕೆಎನ್ ರಾಜಣ್ಣ ಈಗಾಗಲೇ ಎಲ್ಲಾ ಸಚಿವರಿಗೂ ಔತಣಕ್ಕೆ ಆಹ್ವಾನಿಸಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಿವೆ. ಸರ್ಕಾರದಲ್ಲಿರುವ ಎಲ್ಲಾ ಸಚಿವರಿಗೂ ಕೂಡ ಆಹ್ವಾನ ಹೋಗಿದೆ. ಆದರೆ ಆಹ್ವಾನಿತರಲ್ಲಿ ಪಕ್ಕಾ ರಾಜಣ್ಣನ ಮನೆಯಲ್ಲಿ ಸೇರುವವರು ಯಾರು ಅಂತ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಕೆಎಚ್ ಮುನಿಯಪ್ಪ, ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್ ಸೇರಿ ಹಲವು ಸಚಿವರು ರಾಜಣ್ಣ ಮನೆಯಲ್ಲಿ ಔತಣ ಸವಿಯೋದು ಫಿಕ್ಸ್ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ನನ್ನನ್ನು ಯಾರೂ ಕರೆದಿಲ್ಲ, ನಾನು ಹೋಗೋದಿಲ್ಲ. ಡಿನ್ನರ್ ಮೀಟಿಂಗ್ಗೆ ರಾಮಲಿಂಗಾರೆಡ್ಡಿ ಅಪಸ್ವರ. ಮೂಲಗಳ ಪ್ರಕಾರ ಕೆಎನ್ ರಾಜಣ್ಣ ಎಲ್ಲಾ ಸಚಿವರಿಗೂ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತ್ರ ನನ್ನನ್ನ ಯಾರೂ ಕರೆದಿಲ್ಲ, ಯಾರಿಂದಲೂ ನನಗೆ ಡಿನ್ನರ್ ಮೀಟಿಂಗ್ಗೆ ಆಹ್ವಾನ ಬಂದಿಲ್ಲ, ಹೀಗಾಗಿ ನಾನು ಹೋಗ್ತಿಲ್ಲ, ರಾಜಕೀಯ ಔತಣಕೂಟಗಳಲ್ಲಿ ನಾನು ಭಾಗಿಯಾಗೋದಿಲ್ಲ ಅಂತ ಗಟ್ಟಿ ಮುರಿದಂತೆ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ರಾಜಣ್ಣವರು ನಮಗೇನು ಕರೆದಿಲ್ಲಮ್ಮ. ನಾವು ಈ ರಾಜಕೀಯ ಡಿನ್ನರ್ ಆದರೆ ಹೋಗಲ್ಲ. ಅವರು ಹುಟ್ಟುಹಬ್ಬಕ್ಕೆ ಕರೆದಿದ್ರು ಹೋಗಿದ್ದೆ. ಆಮೇಲೆ ಅವರ ಕ್ಷೇತ್ರದಲ್ಲೇ ಶನಿವಾರ ಒಂದು ನಮ್ಮ ಇದಿದೆ, RTO ಆಫೀಸು ಫೌಂಡೇಶನ್ನು ಮತ್ತು ನಮ್ಮ ಟ್ರ್ಯಾಕ್ ರೋಡ್ ಟ್ರಾನ್ಸ್ಪೋರ್ಟ್ ನಮ್ಮ ಟ್ರ್ಯಾಕ್ ಇರುತ್ತಲ್ಲ, ವೆಹಿಕಲ್ ಟ್ರ್ಯಾಕಿಂದು ಎರಡೂ ಗುದ್ಲಿ ಪೂಜೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಊಟಕ್ಕೆ ನಮ್ಗೆ ಕರೆದಿಲ್ಲ, ಆದರೆ ಅವರ ಕ್ಷೇತ್ರದ ಕಾರ್ಯಕ್ರಮ ಕರೆದಿದ್ದಾರೆ. ಡಿಕೆಶಿ ದೆಹಲಿಗೆ ಹೋಗ್ತಿದ್ದಂತೆ ಸಿದ್ಧವಾಗಿದ್ದೇಕೆ ಡಿನ್ನರ್ ಮೀಟಿಂಗ್? ನವೆಂಬರ್ ಕ್ರಾಂತಿಗೆ ಟ್ವಿಸ್ಟ್ ಕೊಡಲು ಸಿದ್ದು ಟೀಮ್ ಪ್ಲಾನಿಂಗ್. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಲವು ಔತಣಕೂಟಗಳು, ಹಲವು ಚರ್ಚೆಗಳಿಗೆ ಕಾರಣವಾಗಿವೆ. ದಲಿತ ನಾಯಕರ ಔತಣಕೂಟ, ಸಿದ್ದು ಬಣದ ಔತಣಕೂಟ, ಹೀಗೆ ಹಲವು ಡಿನ್ನರ್ ಪಾಲಿಟಿಕ್ಸ್ಗೆ ತಯಾರಿ ಜೋರಾಗಿಯೇ ನಡೆದಿತ್ತು. ಇದಕ್ಕೆ ಡಿಸಿಎಂ ಡಿಕೆಶಿ ಬ್ರೇಕ್ ಹಾಕುವಲ್ಲಿ ಯಶಸ್ವಿ ಕೂಡ ಆಗಿತ್ತು. ಆದರೆ ಈಗ ಡಿಕೆಶಿ ದೆಹಲಿಗೆ ಹೋಗ್ತಿದ್ದಂತೆ ಡಿನ್ನರ್ ಪಾಲಿಟಿಕ್ಸ್ ತುಮಕೂರಲ್ಲಿ, ಅದು ರಾಜಣ್ಣ ಮನೆಯಲ್ಲಿ ನಿಗದಿಯಾಗಿದ್ದು ಹಲವು ರೀತಿಯಲ್ಲಿ ಕುತೂಹಲ ಮೂಡಿಸಿವೆ. ನವೆಂಬರ್ ಕ್ರಾಂತಿಗೆ ಗುದ್ದ ಹೊಡೆಯಲೆಂದೇ ಈ ಭೋಜನಕೂಟ ಏರ್ಪಾಡು ಮಾಡಲಾಗಿದೆಯಾ ಅನ್ನೋ ಸಂಶಯಗಳು ಮೂಡ್ತಿವೆ. ಆದ್ರೆ ಅದಕ್ಕೆ ನೋ ಹಾಗೆಲ್ಲ ಏನೂ ಇಲ್ಲ ಅಂತಿದ್ದಾರೆ ಹೋಮ್ ಮಿನಿಸ್ಟರ್. ಅವರು ಹೇಳಿದಾರಲ್ಲ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದ್ದು ಅದು ಯಾವುದೋ ಕೇಸ್ ಬರ್ತಾ ಇದೆ, ಅದ್ರ ಬಗ್ಗೆ ನಾನು ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟೇ ಹೋಗಿದ್ದಾರೆ. ಡೆಲ್ಲಿಗೆ ಹೋದಾಗೆಲ್ಲ ಏನಾದರೂ
ಇಂಥ ರಾಜಕೀಯ ಬೆಳವಣಿಗೆಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಏನಿಲ್ಲ ನಡುವೆಯೇ ಏನೆಲ್ಲ ನಡೆಯಲಿದೆ? ಕುರ್ಚಿ ಆಟಕ್ಕೆ ಶುಕ್ರವಾರವೇ ಮತ್ತು ಹರಿತಾರಾ ಸಿದ್ದು? ಸದ್ಯ ಸಚಿವ ಪರಮೇಶ್ವರ್ ಸೇರಿ ಎಲ್ಲರೂ ಕೂಡ ಏನಿಲ್ಲ, ಜಸ್ಟ್ ಊಟ ಮಾಡೋದು ಬರೋದು ಅಂತ ಹೇಳ್ತಿದ್ದಾರೆ. ಆದ್ರೆ ರಾಜಕಾರಣಿಗಳು ಒಂದು ಕಡೆ ಸೇರಿದ ಮೇಲೆ ಅದು ಕೂಡ ಸಮಾನ ಮನಸ್ಕ ಹಾಗೂ ಸಮಾನ ಆಪ್ತ ರಾಜಕಾರಣಿಗಳು ಒಂದೇ ಕಡೆ ಸೇರಿದ್ರೆ ಅಲ್ಲಿ ರಾಜಕಾರಣದ ಚರ್ಚೆಯೇ ನಡೆಯಲ್ಲ ಅನ್ನೋದು ಕಲ್ಪಿಸಿಕೊಳ್ಳಲು ಕೂಡ ಆಗದ ಮಾತು. ಹೀಗಾಗಿ ರಾಜಣ್ಣ ಮನೆಯಲ್ಲಿ ನಡೀತಿರೋ ಔತಣಕೂಟ ಹಲವು ಬಿಸಿ ಬಿಸಿ ಚರ್ಚೆಗಳು ಸೃಷ್ಟಿಸಿದೆ. ಕೆಎನ್ ರಾಜಣ್ಣ ಹೇಳಿ ಕೇಳಿ ಸಿಎಂ ಸಿದ್ದು ಅವರ ಆಪ್ತ, ಅವರ ಮನೆಯಲ್ಲಿಯೇ ಸಿದ್ದು ಪಡೆ ಊಟಕ್ಕೆ ಕೂರ್ತಿರೋದು ಕುರ್ಚಿ ಆಟಕ್ಕೆ ಮತ್ತು ಅರಿಯಲೆಂದೇ ಅಂತ ವ್ಯಾಖ್ಯಾನಿಸಲಾಗುತ್ತಿದೆ. ಡಿಕೆ ದೆಹಲಿಗೆ ದೌಡು, ರಾಜಣ್ಣ ಮನೆಯಲ್ಲಿ ಸಿದ್ದು ಬೀಡು. ಏನಿದರ ಗೂಢಾರ್ಥ? ಅಸಲಿಗೆ ಅಲ್ಲಿ ಆಗಲಿರೋ ಚರ್ಚೆಗಳೇನು? ಸಿಎಂ ಯಾವಾಗ ಕೆಎನ್ ರಾಜಣ್ಣ ಮನೆಗೆ ತಲುಪಲಿದ್ದಾರೆ? ಯಾವೆಲ್ಲ ಲೆಕ್ಕಾಚಾರದಲ್ಲಿ ಚರ್ಚೆಗಳು ನಡೆಯಲಿವೆ? ಸಚಿವ ಸಂಪುಟ ವಿಸ್ತರಣೆ ಜೊತೆಗೆ ಯಾವೆಲ್ಲ ತಂತ್ರಗಳನ್ನ ಹೆಣೆಯಲು ವೇದಿಕೆ ಸಜ್ಜಾಗಿದೆ? ವೆಲ್ಕಮ್ ಬ್ಯಾಕ್. ತುಮಕೂರಲ್ಲಿ ಶುಕ್ರವಾರ ಶಾಸಕ ಕೆಎನ್ ರಾಜಣ್ಣ ಮನೆಯಲ್ಲಿ ಊಟದ ಆಟ ಶುರುವಾಗಲಿದೆ. ಇದು ಯಾವ ಕೂಗಿಗೆ ಬಲ ನೀಡಲಿದೆ? ಯಾವ ತಂತ್ರಗಾರಿಕೆಗೆ ತಯಾರಿಯಾಗಲಿದೆ? ಯಾವ ಹೊಸ ರಾಜಕೀಯ ಪಲ್ಲಟಕ್ಕೆ ವೇದಿಕೆ ಆಗಲಿದೆ? ಯಾವುದೆಲ್ಲ ಹೊಸ ಸೃಷ್ಟಿಗಳ ಪ್ರಯತ್ನಗಳು ಇಲ್ಲಿ ನಡೆಯಲಿವೆ? ಡಿಕೆಶಿ ಸಿಎಂ ಕನಸಿಗೆ ಮುಳುವಾಗಲಿದೆಯಾ ಈ ಮೀಟಿಂಗ್? ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. ತುಮಕೂರಿನ ಖ್ಯಾತಸಂದ್ರದಲ್ಲಿರೋ ಮಾಜಿ ಸಚಿವ ಶಾಸಕ ಕೆಎನ್ ರಾಜಣ್ಣ ಮನೆಯಲ್ಲಿ ಶುಕ್ರವಾರ ನಡೆಯುವ ಭೋಜನ ಕೂಟ ಹಲವು ಆಯಾಮಗಳನ್ನ ಈಗಾಗಲೇ ಪಡೆಯುತ್ತಿದೆ. ಇದು ಕೇವಲ ಒಂದು ಭೋಜನ ಕೂಟವಾಗಿ ಭಾಸವಾಗ್ತಿಲ್ಲ. ಇಲ್ಲಿ ಹಲವು ಸಂಶಯಗಳು, ಅನುಮಾನಗಳು, ಕುತೂಹಲಗಳು ಸದ್ಯ ಹೆಡೆ ಎತ್ತಿಕೊಂಡಿವೆ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಕಾವು ಉತ್ತುಂಗದಲ್ಲಿರುವಾಗಲೇ ಈ ಭೋಜನ ವ್ಯವಸ್ಥೆಯಲ್ಲಿ ಹಲವು ಕ್ರಾಂತಿಗಳನ್ನ ಸೃಷ್ಟಿಸುವ ವೇದಿಕೆಯಾಗಿ ಕಾಣ್ತಿದೆ. ಸಿಎಂ ಆಪ್ತರ ಡಿನ್ನರ್ ಮೀಟಿಂಗ್, ಏನೆಲ್ಲ ಪ್ಲಾನಿಂಗ್? ಸಿದ್ದು ಬಣದಿಂದ ಈಗ ಅಸಲಿ ಆಟ ಶುರುವಾಯ್ತಾ? ಡಿನ್ನರ್ ಮೀಟಿಂಗ್ ನಲ್ಲಿ ಹಲವು ಪ್ಲಾನ್ಗಳನ್ನ ಮಾಡಲು ಸಿದ್ದು ಒನ್ ಟೀಮ್ ಸಜ್ಜಾಗಿದೆ ಅನ್ನೋ ಪಕ್ಕಾ ಮಾಹಿತಿಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಿವೆ. ಶುಕ್ರವಾರ ರಾಜಣ್ಣ ನಿವಾಸದಲ್ಲಿ ನಡೆಯಲಿರೋ ಔತಣಕೂಟದಲ್ಲಿ ಹಲವು ಪ್ರಮುಖ ಚರ್ಚೆಗಳನ್ನ ಸಿದ್ದು ನೇತೃತ್ವದಲ್ಲಿ ನಡೆಯುವ ಸಾಧ್ಯತೆ ದಟ್ಟವಾಗಿ ಕಾಣ್ತಿದೆ. ಈಗಾಗಲೇ ಸಿಎಂ ಆಪ್ತರು ಸೇರಿ ಸಚಿವರು ಹಾಗೂ ಶಾಸಕರಿಗೆ ಆಹ್ವಾನ ಹೋಗಿದೆ. ಆದರೆ ಮೀಟಿಂಗ್ ನಲ್ಲಿ ಸೇರೋದು ಬಹುತೇಕ ಸಿದ್ದರಾಮಯ್ಯ ಪರ ಬಣದ ನಾಯಕರು ಮಾತ್ರ ಅಂತ ಹೇಳಲಾಗ್ತಿದೆ. ಸಿದ್ದು ಬಣ ಸೇರಿಕೊಂಡು ಹೊಸ ಆಟಕ್ಕೆ ಇಲ್ಲಿಂದಲೇ ಶ್ರೀಕಾರ ಬರೆಯಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಶುಕ್ರವಾರ 2 ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ. ತುಮಕೂರಲ್ಲಿ ಊಟ, ಚಿತ್ರದುರ್ಗಕ್ಕೆ ಪ್ರಯಾಣ. ಸಿಎಂ ಸಿದ್ದು ಗುರುವಾರದ ಪ್ರವಾಸ ಪಟ್ಟಿ ಪ್ರಕಾರ 2 ಜಿಲ್ಲೆಗಳಿಗೆ ಸಿಎಂ ಭೇಟಿ ನೀಡಲಿದ್ದಾರೆ. ಅದರಲ್ಲಿ ಗುರುವಾರ ಬಹುತೇಕ ಸಮಯ ತುಮಕೂರಿನಲ್ಲಿಯೇ ಕಳೆಯಲಿದ್ದಾರೆ. ಶುಕ್ರವಾರ ಬೆಳಿಗ್ಗೆ 10:50ಕ್ಕೆ ತುಮಕೂರು ತಲುಪಿ ನೂತನ ವಿವಿ ಕ್ಯಾಂಪಸ್ ಉದ್ಘಾಟನೆ ಮಾಡಲಿರುವ ಸಿಎಂ ಅದರ ಜೊತೆಗೆ ಹಲವು ಕಾಮಗಾರಿಗಳಿಗೆ ಚಾಲನೆ ಕೊಡಲಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮಾಡಲಿದ್ದಾರೆ. ಮಧ್ಯಾಹ್ನ 3:30ರವರೆಗೆ ತುಮಕೂರಿನಲ್ಲಿಯೇ ಇರಲಿರುವ ಸಿಎಂ ರಾಜಣ್ಣ ಮನೆಯಲ್ಲಿ ಇದೇ ವೇಳೆ ಔತಣಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಚಿತ್ರದುರ್ಗಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ.
ಸಿದ್ದರಾಮಯ್ಯ ಉಳಿಸಿಕೊಳ್ಳೋ ತಂತ್ರವೋ? ದಲಿತ ಸಿಎಂ ಕೂಗಿಗೆ ಬಲ ತುಂಬೋ ಯತ್ನವೋ? ಈ ಎರಡು ಜಿಲ್ಲೆಗಳ ಭೇಟಿಯ ನಡುವೆಯೇ ಕೆಎನ್ ರಾಜಣ್ಣ ನಿವಾಸದಲ್ಲಿ ಭರ್ಜರಿ ಭೋಜನ ಕೂಟ ನಡೆಯಲಿದೆ. ಈ ವೇಳೆ ಹಲವು ತಂತ್ರಗಳನ್ನ ಇಲ್ಲಿ ಹೆಣೆಯಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿಯೂ ಸಿದ್ದರಾಮಯ್ಯರನ್ನ ಪೂರ್ಣಾವಧಿ ಸಿಎಂ ಆಗಿ ಉಳಿಸಿಕೊಳ್ಳಲು ಏನೆಲ್ಲ ಪ್ಲಾನ್ ಮಾಡಬೇಕು ಅನ್ನೋ ಬಗ್ಗೆ ಇಲ್ಲಿ ಚರ್ಚೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅದರ ಜೊತೆಗೆ ದಲಿತ ಸಿಎಂ ಕೂಗಿನ ಜಪ ಚಾಲ್ತಿಯಲ್ಲಿಟ್ಕೊಂಡು ಅದನ್ನೇ ಟ್ರಂಪ್ ಕಾರ್ಡ್ ಮಾಡಿಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಹೀಗೆ ಹಲವು ಪ್ರಮುಖ ರಣತಂತ್ರಗಳನ್ನ ಸಿದ್ದು ಅಂಡ್ ಟೀಮ್ ಹೆಣೆಯಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ರಾಜಣ್ಣ ಮನೆಯಲ್ಲಿ ರಾಜಣ್ಣನ ಬಗ್ಗೆಯೇ ಚರ್ಚೆ. ಸಂಪುಟಕ್ಕೆ ಮರು ಸೇರ್ಪಡೆಗೆ ಸಿದ್ದು ಬಣ ಚಿಂತನೆ. ಕೆಎನ್ ರಾಜಣ್ಣ ಮೊದಲಿನಿಂದಲೂ ಸಿಎಂ ಸಿದ್ದರಾಮಯ್ಯ ಆಪ್ತರ ಬಣದಲ್ಲಿ ಗುರುತಿಸಿಕೊಂಡವರು. ಹೈಕಮಾಂಡ್ ಕಡುಗೋಪಕ್ಕೆ ಸಿಲುಕಿ ಸಚಿವ ಸ್ಥಾನದಿಂದ ವಜಾಗೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ವ ಪ್ರಯತ್ನದಾಚೆಗೂ ಕೂಡ ರಾಜಣ್ಣ ವಜಾಗೊಂಡಿರೋದು ಹಲವರ ಬೇಸರಕ್ಕೆ ಕಾರಣವಾಗಿದೆ. ಆದರೆ ಈ ಬಾರಿ ಶತಾಯಗತಾಯ ಕೆಎನ್ ರಾಜಣ್ಣ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ನಡೆಸಬೇಕು ಅನ್ನೋ ಬಗ್ಗೆಯೂ ಕೂಡ ಶುಕ್ರವಾರದ ಔತಣಕೂಟದಲ್ಲಿ ಚರ್ಚೆಯಾಗಲಿದೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾಗುವ ಕಾಲ ಬಂತ? ರಾಜಣ್ಣ ನಿವಾಸದಲ್ಲಿ ಹೆಣೆಯಲಾಗುತ್ತಾ ಈ ತಂತ್ರ? ಕಾಂಗ್ರೆಸ್ನಲ್ಲಿ ಒಂದು ಅಲಿಖಿತ ನಿಯಮವಿದೆ, ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂತ. ಸದ್ಯ ಡಿಕೆ ಶಿವಕುಮಾರ್ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡನ್ನೂ ಕೂಡ ನಿಭಾಯಿಸುತ್ತಿದ್ದಾರೆ. ವಿಧಾನಸಭೆ ಚುನಾವಣೆ ಗೆಲುವಿನ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕೂಗು ಕೇಳಿ ಬಂದಿತ್ತು. ಆದರೆ ಇಲ್ಲಿಯವರೆಗೂ ಡಿಕೆ ಶಿವಕುಮಾರ್ ತಮ್ಮ ಆ ಪಟ್ಟದಲ್ಲೂ ಬಿಟ್ಟು ಕೊಡದಷ್ಟು ಗಟ್ಟಿಯಾಗಿ ಕೂತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹಲವು ಬಾರಿ ಕೂಗು ಎದುರು ಕೂಡ ಹೈಕಮಾಂಡ್ ಮಾತ್ರ ಸೊಪ್ಪು ಹಾಕಿಲ್ಲ. ರಾಜಣ್ಣ ಮನೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಗಂಭೀರ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಪ್ಲಾನಿಂಗ್. ಸಂಪುಟ ಪುನಾರಚನೆಯಾದರೆ ಹೆಚ್ಚುವರಿ ಡಿಸಿಎಂ. ಒಟ್ಟಾರೆ ಸಿದ್ದು ಆಪ್ತರ ಬಣ ಸಾಧ್ಯವಾದಷ್ಟು ಡಿಕೆಶಿ ಬಲ ಕಡಿಮೆ ಮಾಡುವ ನಿಟ್ಟಿನಲ್ಲಿಯೇ ಪ್ಲಾನಿಂಗ್ ಮಾಡ್ತಿದ್ದಾರೆ. ಈಗಾಗಲೇ ಡಿಸಿಎಂ ಸ್ಥಾನವನ್ನ ಖಡಕ್ ಆಗಿ ನಿಭಾಯಿಸುತ್ತಿರುವ ಡಿಕೆಶಿ ತಮ್ಮ ಸಾಮರ್ಥ್ಯವನ್ನ ದಿನೇ ದಿನೇ ಸಾಬೀತುಪಡಿಸುತ್ತಿದ್ದಾರೆ. ಜೊತೆಗೆ ಜನಪ್ರಿಯತೆಯನ್ನು ಜಾಸ್ತಿ ಮಾಡಿಕೊಳ್ತಿದ್ದಾರೆ. ಇದು ಅವರಿಗೆ ಮುಂದಿನ ಸಿಎಂ ಆಗುವ ಹಾದಿ ಹಾಗೂ ಹೈಕಮಾಂಡ್ ಕೃಪಾ ಕಟಾಕ್ಷ ಬೇಗ ಆಗಲು ಅನುಕೂಲಕರವಾಗಿದೆ. ಹೀಗಾಗಿ ಒಂದು ವೇಳೆ ನವೆಂಬರ್ ಕೊನೆಗೆ ಇಲ್ಲ ಡಿಸೆಂಬರ್ ಆದಿಗೆ ಸಚಿವ ಸಂಪುಟ ವಿಸ್ತರಣೆ ಇಲ್ಲವೇ ಪುನಾರಚನೆ ಆದಲ್ಲಿ ಸಂಪುಟದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಗಳು ನಡೆಯಲಿವೆ. ರಾಜಣ್ಣ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಟೀಕೆ. ಜವಾಬ್ದಾರಿ ಮರೆತ ಸರ್ಕಾರವೆಂದ ಬಿವೈ ವಿಜಯೇಂದ್ರ. ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಕಾವೇರಿದೆ. ಕಳೆದ 8 ದಿನಗಳಿಂದ ರೈತರು ಕಬ್ಬು ಬೆಳೆಗೆ ಬೆಂಬಲ ನೀಡುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿದಿದ್ದಾರೆ. ಅದರ ತೀವ್ರತೆ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಬ್ಬು ಬೆಳೆಗಾರರಿಗೆ ಬೆಂಬಲ ಸೂಚಿಸಿ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಇದೇ ವೇಳೆ ರಾಜಣ್ಣ ಮನೆಯಲ್ಲಿ ಸಿದ್ದು ಡಿನ್ನರ್ ಮೀಟಿಂಗ್ ಮಾಡ್ತಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡೀ ಸರ್ಕಾರ ಇಂತಹ ಕೆಲಸಕ್ಕೆ ಬಾರದ ಕಾರ್ಯಗಳಲ್ಲಿಯೇ ತೊಡಗಿಕೊಂಡಿದೆ ಎಂದು ಟೀಕಾ ಪ್ರಹಾರ ಮಾಡಿದ್ದಾರೆ. ಒಂದು ಕಡೆ ಮಂತ್ರಿಗಳು ಮಧ್ಯರಾತ್ರಿ ಔತಣಕೂಟವನ್ನು ಕರೆಯುವಂಥದ್ದು, ಸಚಿವರುಗಳು ತಮ್ಮ ಇಲಾಖೆಯನ್ನು ಕೂಡ ಮರೆತು ಬರೀ ಔತಣಕೂಟದಲ್ಲೇ ಮುಳುಗೋಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಗೃಹ ಸಚಿವರು ಗೃಹ ಮಂತ್ರಿಗಳು ಪರಮೇಶ್ವರ್ ಅವರೇ ಒಪ್ಕೊಂಡಿದ್ದಾರೆ. ನಮ್ಮ ಒಳ ಜಗಳದಿಂದ ಕಿತ್ತಾಟದಿಂದ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆ ಅನ್ನೋ ಮಾತನ್ನು ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ. ಇವತ್ತು ರೈತರ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆ.
ಆ ಪರಿಸ್ಥಿತಿನ ಸುಧಾರಣೆ ಮಾಡಬೇಕು ಅನ್ನುವ ಯಾವುದೇ ಕಾಳಜಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ತೋರಿಸ್ತಾ ಇಲ್ಲ. ಒಂದು ಕಡೆ ಡಿಕೆ ಶಿವಕುಮಾರ್ ಪದೇ ಪದೇ ದೆಹಲಿಗೆ ದೌಡಾಯಿಸುತ್ತಿದ್ದಾರೆ. ಅದಕ್ಕೆ ಕಾರಣ ವಕೀಲರ ಭೇಟಿ, ಕೋರ್ಟ್ ಕೇಸ್ ಎಂಬೆಲ್ಲ ವಾದಗಳು ತೇಲಿಬಿಡಲಾಗ್ತಿದೆ. ಆದರೆ ಪಕ್ಷದಲ್ಲಿ ಈ ರೀತಿಯ ಅನೇಕ ಬದಲಾವಣೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಡಿಕೆಶಿ ಕೇವಲ ಕೇಸ್ಗಾಗಿ, ವಕೀಲರ ಭೇಟಿಗಾಗಿ ದೆಹಲಿಗೆ ಹೋಗ್ತಾರೆ ಅಂದ್ರೆ ನಂಬಲು ಕೊಂಚ ಕಷ್ಟದ ಮಾತು. ಅತ್ತ ಡಿಕೆಶಿ ದೆಹಲಿಗೆ ಹೋಗ್ತಿದ್ದಂತೆ ಇತ್ತ ತುಮಕೂರಿನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಔತಣಕೂಟದ ಬಳಿಕ ಕೈಪಾಳ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗಲಿವೆ, ಏನೆಲ್ಲ ರಾಜಕೀಯ ಪಲ್ಲಟಗಳು ಸಂಭವಿಸಲಿವೆ ಅನ್ನೋದು ಸದ್ಯದ ಕುತೂಹಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ನವೆಂಬರ್ ಕ್ರಾಂತಿಯ ಕಹಳೆ ಜೋರಾಗಿಯೇ ಮೊಳಗ್ತಾ ಇದೆ. ಇದು ಯಾರ ಗೆಲುವಿಗೆ ಶರ ಬರೆಯಲಿದೆ, ಯಾರ ಸೋಲಿಗೆ ಶ್ರೀಕಾರ ಹಾಕಲಿದೆ ಅನ್ನೋದು ಕಾದು ನೋಡಬೇಕು. ಸದ್ಯ ಬಿಹಾರದ ಚುನಾವಣೆ ಮುಗಿಯೋದನ್ನೇ ರಾಜ್ಯ ಕಾಂಗ್ರೆಸ್ಸಿಗರು ಕಾಯ್ತಿದ್ದಾರೆ. ಆಮೇಲೆ ಏನೆಲ್ಲ ಆಗಲಿದೆಯೋ ಅನ್ನೋದು ಹೈಕಮಾಂಡ್ ತುಟಿ ಬಿಚ್ಚಿದ ಮೇಲೆಯೇ ಗೊತ್ತಾಗಲಿದೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.